ಈಗ ತಾನೇ ರುದ್ರ ಗರುಡ ಪುರಾಣ ಸಿನಿಮಾದ ಟ್ರೇಲರ್ ಹೇಗಿದೆ ಅಂತ ನೋಡಿದ್ವಿ. ನಮ್ಮ ರಿಷಿ ಅವರಂತೂ ಖಡಕ್ ಪೊಲೀಸ್ ಆಫೀಸರ್ ಥರ ಕಾಣಿಸ್ತಾ ಇದ್ದಾರೆ. ಏನು ಸ್ವ್ಯಾಗು ಸರ್, ಸಖತ್ತಾಗಿತ್ತು. ಆದರೆ ನಮ್ಮ ಹೀರೋಯಿನ್ ಬಂದ ತಕ್ಷಣ ಮಾತ್ರ ಹಿಂಗೆ ನಾಚ್ಕೊಂಡ್ಬಿಟ್ರು ಅವರು. ಅದ್ರ ಬಗ್ಗೆ ಕೇಳಬೇಕು ನಾವು ವೇದಿಕೆ ಮೇಲೆ ಸ್ವಲ್ಪ ಹೊತ್ತಲ್ಲೇ. ವೇದಿಕೆ ಮೇಲೆ ಈಗ ಯಾರನ್ನ ಬರಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಕಣ್ಣುಗಳಲ್ಲೇ ಅಭಿನಯಿಸುವಂಥ ನಟ ಇವರು. ಅವರು ಕವನಗಳನ್ನು ಹೇಳೋ ರೀತಿ ಕೇಳೋದಕ್ಕೆ ನಮ್ಮೆಲ್ರಿಗೂ ಬಹಳನೇ ಇಷ್ಟ. ಅವ್ರ ಸಿನಿಮಾದಲ್ಲಿ ವಿಭಿನ್ನವಾದ ಪಾತ್ರಗಳನ್ನು ಮೊದಲನೇ ಸಿನಿಮಾಯಿಂದ ಕೂಡ ಆಯ್ಕೆ ಮಾಡುವಂಥ ಪ್ರಯತ್ನ ಪ್ರತಿ ಬಾರಿಯೂ ಮಾಡ್ಕೊಂಡು ಬಂದಿರುವಂಥ ನಟ ರಾಕ್ಷಸ ಇವರು. ನಮ್ಮ ಚಂದನವನದ ಚಂದದ ನಟ, ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಧನಂಜಯ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರ ಚಪ್ಪಾಳೆಯೊಂದಿಗೆ ನಟ ಭಯಂಕರ ದಾಲಿ ಧನಂಜಯ್ ಅವರು ಆನ್ ಸ್ಟೇಜ್. ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಗೊತ್ತು ಸರ್, ಇನ್ವಿಟೇಷನ್ ಹಂಚೋದ್ರಲ್ಲಿ ಎಲ್ಲರನ್ನೂ ಮೀಟ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇದ್ದೀರಾ. ಆದರೂ ಟೈಮ್ ಮಾಡ್ಕೊಂಡು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ರುದ್ರ ಗರುಡ ಪುರಾಣಕ್ಕೆ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ನಾನು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು. ಇವತ್ತು ಆ ರುದ್ರ ಗರುಡ ಪುರಾಣ ಟ್ರೈಲರ್ನ ಇಲ್ಲಿ ಕೂತ್ಕೊಂಡು ವಿಟ್ನೆಸ್ ಮಾಡಿದೆ. ತುಂಬ ಸಖತ್ತಾಗಿದೆ. ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು. ಕಾಲೇಜಲ್ಲಿ ನನ್ನ ಜೂನಿಯರು, ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು, ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ವಿ. ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ. ಆ್ಯಂಡ್ JCಯಲ್ಲಿ ಆ್ಯಂಕರ್ ಆಗಿ ನಿಂತ್ಕೊಂಡ್ರೆ ಸ್ಟೇಜ್ನ ರಿಷಿ ಕಾನ್ಕೋರ್ ಮಾಡೋದು. ನಮ್ಮ ಇಡೀ ಒಂದು ದೊಡ್ಡ JC ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾನ್ಕೋರ್ ಮಾಡೋಣ. ಹಾಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್. ಸೊ ಇವತ್ತು ಪೊಲೀಸ್ ಕಾಪ್ ಆಗಿ ನೋಡಿ ನನಗೆ ಇಟ್ ವಾಸ್ ವೆರಿ ಇಂಪ್ರೆಸಿವ್. ತುಂಬ ಚೆನ್ನಾಗಿ ಪಾತ್ರಕ್ಕೆ ರಿಷಿ ಕೂರ್ತಾ ಇದ್ದಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ. ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರ ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಳ್ಳೆಯದಾಗಲಿ. ಒಳ್ಳೆ ಥ್ರಿಲ್ಲರ್ ಅನಿಸ್ತಾ ಇದೆ, ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನಿಸ್ತಾ ಇದೆ, ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಇರುವಂಥ ಸಿನಿಮಾ. ಆ್ಯಂಡ್ 25 ವರ್ಷದ ನಂತರ ಬಸ್ಸು ಅದೆಲ್ಲದು ಒಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ. ತುಂಬ ಚೆನ್ನಾಗಿದೆ ಟ್ರೈಲರು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ರುದ್ರಗರುಡ ಪುರಾಣ ದೊಡ್ಡ ಹಿಟ್ ಆಗಲಿ. ಮಂಜಣ್ಣ ಹೇಳ್ದಂಗೆ ಥಿಯೇಟ್ರಿಂದನೇ ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಅವರೇ, ಒಂದು ಮಾತು ಈ ಕ್ಷಣದಲ್ಲಿ ಹೇಳಲೇಬೇಕು. ಈ ಕಾರ್ಯಕ್ರಮದ ಟ್ರೈಲರ್ ಯಾರು ಲಾಂಚ್ ಮಾಡ್ತಾರೆ ಅಂದಾಗ ಧನಂಜಯ್ ಸರ್, ಅಯ್ಯೋ ಪಾಪ ಅವರೆಷ್ಟು ಬ್ಯುಸಿ ಇದ್ದಾರೆ, ಇವಾಗ ಮದುವೆ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೂ ಟೈಮ್ ಮಾಡ್ಕೊಂಡು ಬರ್ತಿದ್ದಾರಲ್ಲ, ಸೂಪರ್ ಅಂತ. ಸೊ ನಾವು ಒಂದು ಮಾತು ಹೇಳೋದೇನು ಅಂದರೆ, ಧನಂಜಯ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಧನ್ಯತಾ ಭಾವವನ್ನು ತಂದಿದೆ. ನಿಮ್ಮ ಪ್ರೀತಿಯನ್ನು ಕೂಡ ಅಷ್ಟೇ ಧನ್ಯತಾ ಭಾವದಿಂದ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ಸೂಪರ್ ಸರ್, ನೀವು ಇಲ್ಲಿರಬೇಕು. ಜೂನಿಯರ್ ಅಂತ ಹೇಳಿದ ಮೇಲೆ ಸೀನಿಯರ್ ಪಕ್ಕದಲ್ಲಿ ಜೂನಿಯರ್ ಬಂದು ನಿಂತ್ಕೊಂಡಿಲ್ಲ ಅಂದರೆ ಹೇಗೆ? ರಿಷಿ ಅವರೇ, ನಮ್ಮ ಆಂಗ್ರಿ ಯಂಗ್ ಮ್ಯಾನ್, ನಮ್ಮ ರುದ್ರ ಗರುಡ ಪುರಾಣದ ಖಡಕ್ ಪೊಲೀಸ್ ಆಫೀಸರ್. ಈ ರುದ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಜೋರ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ದ ಟ್ಯಾಲೆಂಟೆಡ್, ಡೆಡಿಕೇಟೆಡ್, ಹ್ಯಾಂಡ್ಸಮ್ ರಿಷಿ ಅವರನ್ನ. ನಂದಿ ಸರ್, ನಿರ್ದೇಶಕರು ದಯವಿಟ್ಟು ಬನ್ನಿ. ಜೋರ ಚಪ್ಪಾಳೆ ನಮ್ಮ ರುದ್ರ ಗರುಡ ಪುರಾಣದ ನಿರ್ದೇಶಕರಾದಂಥ ಶ್ರೀ KS ನಂದೀಶ್ ಅವರಿಗೆ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಬಹಳ ಧನ್ಯವಾದಗಳು ಬಂದಿರೋದಕ್ಕೆ. ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಮಂಜಣ್ಣ, ಬಹಳ ಧನ್ಯವಾದಗಳು. ಆ್ಯಕ್ಚುಲಿ ಥ್ಯಾಂಕ್ ಯು. ಆ್ಯಕ್ಚುಲಿ ಮಂಜಣ್ಣ ನನಗೆ ಸದಾಕಾಲ ಚಿತ್ರರಂಗ ನಾನು ಎಂಟರ್ ಆದಾಗಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗಲೆಲ್ಲ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಹಿಂಗೆ ಮಾಡಿ ಚೆನ್ನಾಗಿ ಮಾಡಿದ್ಯಾ, ಹಿಂಗೆ ಮಾಡಿದ್ದು ಮಾಡಬೇಡ, ಬೇರೆ ಥರ ಮಾಡು, ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡು. ಅದರ ಸದಾಕಾಲ ನಮ್ಮ ವೆಲ್ ವಿಷರ್ಸ್. ಹಾಗಾಗಿ ಮಂಜಣ್ಣ ಆ್ಯಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು
ಬಿಹೇವಿಯರ್ ಇದೆಲ್ಲ ನಿಮ್ಮಲ್ಲಿ, ನನಗೆ ಅದನ್ನು ನೋಡಿ ನನಗೆ ಯಾವಾಗಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್. ಅಂದರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದನೋ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಂಗಾಗಿ ಭಾಳ ಭಾಳ ಧನ್ಯವಾದಗಳು. ಆ್ಯಕ್ಚುಲಿ ಧನ ಹೇಳ್ದಂಗೆ ಕಾಲೇಜ್ ಸೀನಿಯರು, ಬಟ್ ನನಗೆ ಅವನ ಬಗ್ಗೆ ತುಂಬ ಖುಷಿಯಾಗೋ ವಿಷಯನ ಏನು ಅಂತ ಹೇಳಿದ್ರೆ, ಈಗ ಡೊಳ್ಳು ಕುಣಿತ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ಅದು ಇವಾಗ ನನಗೆ ಅನ್ಕೊಳ್ತಾ ನೆನಪಾಗ್ತಾನಂಗೆ ನನಗೆ ಅನ್ನಿಸ್ತಾ ಆ್ಯಕ್ಚುಲಿ. ಅಂದರೆ ಅವನ ಕರಿಯರ್ ಬಂದಿರೋದು ಕೂಡ ಅದೇ ರೀತಿ. ನಾವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು 2006ನೇ ಸಾಲಲ್ಲಿ ಆಗಿರೋವಂಥದ್ದು. ನನಗೂ ಅವಾಗ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಶುರು ಆಗಿತ್ತು. ನಾನು ಅಲ್ಲಿವರೆಗೂ ನಟನೆ ಮಾಡಿರಲಿಲ್ಲ. ಧನ ಆ್ಯಕ್ಚುಲಿ ನಾಟಕಗಳನ್ನ ಮಾಡ್ತಾಯಿದ್ದ. ನಮಗೆ ಕಾಲೇಜ್ ತಂಡದಲ್ಲಿ ನಟನೆ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಕಲ್ಚರಲ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಜಾಸ್ತಿ ಇತ್ತು. ಬಟ್ ಕಲೆ ಇರಲಿಲ್ಲ, ಅದಕ್ಕೆ ಬೇಕಾಗಿರೋಂಥ ಸ್ಕಿಲ್ ಅಂತೂ ಇರಲಿಲ್ಲ. ನಮಗೆ ಕಾಲೇಜ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಯಾವ ತಂಡದಲ್ಲೂ ಕೂಡ ಎಲ್ಲೂ ನಮಗೆ ಜಾಗ ಇರಲಿಲ್ಲ. ಇದ್ದಿದ್ದು ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಡೊಳ್ಳು ಕುಣಿತದಲ್ಲಿ. ನಮ್ಮಿಬ್ಬರಿಗೂ ಡೊಳ್ಳು ಕುಣಿತ ಬರಲ್ಲ, ಬಟ್ ಅಂದರೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆದ್ವಿ. ಬಹಳ ನಿಷ್ಠೆಯಿಂದ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಿಹರ್ಸಲ್ಗೆ ಹೋಗ್ತಾ ಇದ್ವಿ. ಒಂದು ತಿಂಗಳು ರಿಹರ್ಸಲ್ ಮಾಡಿದ್ವಿ. ಯಾರಿಗೂ ಕೂಡ ನಮ್ಮ ಮೇಲೆ ಯಾವ ಹೋಪು ಇರಲಿಲ್ಲ. ಇವ್ರುಗಳಿಗೆ ಏನೂ ಗೊತ್ತಿಲ್ಲ, ಏನೋ ಸುಮ್ಮನೆ ಮಾಡ್ತಾ ಇದ್ದಾರೆ, ಹುಡುಗಾಟಿಕೆಗೆ ಏನೋ ಮಾಡ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಆ BTU ಫೆಸ್ಟಿಗೆ ಹೋದ್ವಿ. ಸಾಕಷ್ಟು ಕಾಲೇಜಸ್ಗಳು ಬಂದಿದ್ದು, ಕರ್ನಾಟಕದಿಂದ ಒಂದು 150 ಕಾಲೇಜ್ಗಳು ಬಂದಿತ್ತು. ನಾವು ಪರ್ಫಾರ್ಮ್ ಮಾಡಿದ್ವಿ, ತುಂಬ ನಿಷ್ಠೆಯಿಂದ ಪರ್ಫಾರ್ಮ್ ಮಾಡಿದ್ವಿ. ಪರ್ಫಾರ್ಮ್ ಮಾಡಿ ಅಲ್ಲಿಗೆ ಮರೆತುಬಿಟ್ಟು ನಮ್ಮ ಪಾಡೆ ನಾವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ವಿ ನಾವು ನಿಟ್ಟೆ ಇನ್ಸ್ಟಿಟ್ಯೂಟಲ್ಲಿ. ಕಡೆಗೆ 7:30ಗೆ ಯಾರೊಬ್ಬರು ಕಾಲ್ ಮಾಡಿಬಿಟ್ಟು ನಿಮಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ. ನಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಐ ಥಿಂಕ್ ನಮಗೆ ಬಂದ್ಬಿಡ್ತು ಅಂತ. ಇವಾಗ ಅವ್ರು ಬಂದಿರೋ ಕರಿಯರ್ ನೋಡಿದ್ರು ಕೂಡ, ಅಂದರೆ ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ. ಆ್ಯಸ್ ಔಟ್ಸೈಡರ್ಸ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದಲ್ಲ. ಎಲ್ಲೇ ನಮ್ಗೆ ಅವಕಾಶ ಸಿಗುತ್ತೆ, ಸಿಕ್ಕಿರೋ ಅವಕಾಶಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಶ್ರಮ ಹಾಕಿ ನಾವು ಕೆಲಸ ಮಾಡ್ಕೊಂಡು ಹೋದರೆ ಯಾವತ್ತೂ ಕೂಡ ಏಳಿಗೆ ಇದೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಧನಂಜಯ್ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಭಾಳ ಧನ್ಯವಾದಗಳು. ಈ ಫಾರ್ಮಾಲಿಟಿ ಅವಶ್ಯಕತೆ ಇಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಹಿಸ್ ಗ್ರೋತ್. ಆ್ಯಂಡ್ ಆ ಒಂದು ಕರಿಯೋಗ್ರಾಫ್ನ ನೋಡಿದಾಗ ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೆ ಸಾಕಷ್ಟು ಜನರಿಗೆ ಇರುತ್ತೆ. ಎಲ್ಲ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಹಾದಿ ಹುಡ್ಕೊಡುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗಾಗಿ ಭಾಳ ಧನ್ಯವಾದಗಳು. ಯೂಶಲಿ ಇವತ್ತು ಐ ಥಿಂಕ್ ಮಂಜಣ್ಣ, ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಕೂಡ ಇದ್ದಾರೆ. ಹಾಯ್ ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನನಗೆ ಸಿಕ್ಕಿದಾಗಲೆಲ್ಲ ಜನ ಕೇಳ್ತಾ ಇರ್ತಾರೆ ಒಂದು ಪ್ರಶ್ನೆ, ವರ್ಷಕ್ಕೆ ಜಾಸ್ತಿ ಸಿನಿಮಾಗಳು ಮಾಡಿ ನೀವು ಕಾಣಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ. ನನಗೆ ಸಿನಿಮಾಗಳು ಜಾಸ್ತಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಮಾಡೋ ಸಿನಿಮಾಗಳನ್ನ ಚೆನ್ನಾಗಿರೋ ಥರ ಸಿನಿಮಾ ಮಾಡಬೇಕು. ಜನ ನೋಡಿದಾಗ ಓಕೆ ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋ ಒಂದು ಫೀಡ್ಬ್ಯಾಕ್ ಇರಬೇಕು ಅನ್ನೋದೊಂದೇ ನನಗೆ ಬಹಳ ಮುಖ್ಯ. ಸೊ ಹಾಗಾಗಿ ನನಗೆ ರುದ್ರಕರುಡ ಪುರಾಣದಲ್ಲಿ ಒಂದು ಅದ್ಭುತವಾದಂಥ ತಂಡ ಸಿಕ್ಕಿದೆ ಅನ್ನೋ ಒಂದು ನೆಮ್ಮದಿ ಇದೆ, ಆ್ಯಂಡ್ ಆ ಒಂದು ಸಂತೋಷ ಇದೆ. ಯಾಕೆಂತ ಹೇಳಿದ್ರೆ ಈ ಥರ ತಂಡ ಸಿಗೋದು ಬಹಳ ಕಡಿಮೆ. ಎಸ್ಪೆಷಲಿ ನಿರ್ದೇಶಕರವರು ಹೇಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಒಂದು ಕ್ಲಾರಿಟಿ ಇರಬೇಕು, ಒಂದು ವಿಷನ್ ಅಂತ ಇರಬೇಕು. ಯೂಶಲಿ ಸ್ಕಿಲ್ಸ್ ಕಾಣುತ್ತೆ, ಬಟ್ ವಿಷನ್ ಇರೋದಿಲ್ಲ. ಬಟ್ ನಂದೀಶ್ ಸರಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಅದ್ಭುತವಾದಂಥ ಸ್ಕಿಲ್ ಸೆಟ್ ಇದೆ. ಆಮೇಲೆ ತುಂಬ ಒಂದು ಸ್ಟ್ರಾಂಗ್ ವಿಷನ್ ಇದೆ. ಅವರೊಂದು ಸಿನಿಮಾ ಮಾಡಿದಾಗ ಯಾಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಅವರಲ್ಲಿ ಮುಂಚೆಯಿಂದನೂ. ಅದು ನನಗೆ ಯಾವಾಗಲೂ ತುಂಬ ಖುಷಿ ಕೊಡುವಂಥ ಒಂದು ವಿಚಾರ. ಸೊ ಈ ಸಿನಿಮಾ ನೋಡಿದಾಗಲೂ ಕೂಡ ಪ್ರತಿಯೊಂದು ಸೀನ್ ಇಟ್ಟಿರೋದ್ರಲ್ಲೂ ಕೂಡ ಈ ಸೀನಲ್ಲಿ ಯಾಕೆ ಇಟ್ಟಿದ್ದೀನಿ ನಾನು, ಇದರಲ್ಲಿ ಯಾವ ವಿಷಯ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪಕ್ಕ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಆ ಕ್ಲಾರಿಟಿನ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ನನಗೆ ನಿರ್ಮಾಪಕರ ಮೇಲೆ ತುಂಬ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪರದೆ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ಲೋಹಿತ್ ಸರ್ಗೆ ಕ್ರೆಡಿಟ್ ಹೋಗಬೇಕಾಗತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಹೌದಾ ಇಷ್ಟು ಖರ್ಚಾಗುತ್ತಾ, ಪರವಾಗಿಲ್ಲ ಮಾಡಿ, ಇನ್ನೂ ದೊಡ್ಡದಾಗೆ ಮಾಡೋಣ ಸರ್, ಏನು ವರಿ ಮಾಡಬೇಡಿ, ಇನ್ನೂ ದೊಡ್ಡದಾಗೆ ಮಾಡೋಣ ಅನ್ನೋದಷ್ಟೇ ಅವ್ರ ಮಾತು. ಏನೇ ಕೇಳಿದ್ರು ಇನ್ನೂ ದೊಡ್ಡದಾಗಿ ಮಾಡೋಣ ಸರ್ ಅಂತ ಹೇಳ್ತಾರೆ. ಐ ಥಿಂಕ್ ಆ ಒಂದು ಧೈರ್ಯ, ಆ ಒಂದು ಛಲ ನಿರ್ಮಾಪಕರಲ್ಲಿ ಇದ್ದಾಗ ನಮಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೊಂದು ನೆಮ್ಮದಿ ಇರುತ್ತೆ. ಓಕೆ ಪರವಾಗಿಲ್ಲ, ಈಗ ನಾನು ನನ್ನ ಕೆಲಸದ ಮೇಲೆ ಮಾತ್ರ ನಾನು ಫೋಕಸ್ ಮಾಡ್ಕೋಬೋದು, ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಅಂತ. ಅದು ನನ್ನ ಪ್ರಕಾರ ಎಂಥ ಕಲಾವಿದನಿಗೂ ಕೂಡ ಒಂದು ಲಕ್ಸುರಿ.
ಆ ಒಂದು ಲಕ್ಸುರಿ ನನಗೆ ಈ ಒಂದು ಪ್ರಾಜೆಕ್ಟಲ್ಲಿ ಇತ್ತು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ನಿಂದನೇ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಯಾವಾಗಲೂ ನಾವು ಪರಸ್ಪರ ಒಂದು ಹೆಲ್ದಿ ಕಾನ್ಫ್ಲಿಕ್ಟಲ್ಲೇ ಬೆಳೀತಾ ಇರ್ತೀವಿ. ಇಲ್ಲ ಸರ್ ಹಿಂಗೆ ಮಾಡೋಣ, ಇಲ್ಲ ಸರ್ ಹಂಗೆ ಮಾಡೋಣ, ಇಲ್ಲ ಸರ್ ಹಿಂಗೆ ಮಾಡೋಣ ಅನ್ನೋದಿರ್ತಲ್ಲ. ಹಾಗಾದಾಗಲೆಲ್ಲ ನನಗೆ ಒಂದು ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ಸಿನಿಮಾಗೆ ಒಳ್ಳೇದಾಗುತ್ತೆ, ಸಿನಿಮಾ ಚೆನ್ನಾಗಿ ಮೂಡಿಬರುತ್ತೆ ಅನ್ನೋ ಒಂದು ಖುಷಿನಲ್ಲೇ ನನಗೆ ಮಾಡಿರೋದು. ಸೊ ಹಾಗಾಗಿ ನನಗೆ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಬ್ಲೆಸ್ಡ್ ಈ ಒಂದು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿರೋದಕ್ಕೆ. ಸೊ ಬಹಳ ಧನ್ಯವಾದಗಳು ಸರ್, ನಿಮಗೆ ಆ್ಯಂಡ್ ಲೋಹಿತ್ ಸರ್ ಇಬ್ಬರಿಗೂ ಕೂಡ. ಆ್ಯಂಡ್ ಆ್ಯಕ್ಚುಲಿ ಒಂದಂತೂ ಹೇಳಬೇಕು, ಅಫ್ಕೋರ್ಸ್ ಸಿನಿಮಾದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ, ಬಟ್ ಮುಖ್ಯವಾಗಿ ನಾವು ಪೂಜಾ ನಂದೀಶ್ ಮೇಡಮ್ ಅವ್ರಿಗೆ ಮತ್ತು ಅಶ್ವಿನಿ ವಿಜಯ್ ಲೋಹಿತ್ ಮೇಡಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳಬೇಕು. ಯಾಕೆಂತ ಹೇಳಿದ್ರೆ ಲೋಹಿತ್ ಸರ್ ಅದೆಷ್ಟು ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ, ಇವರು ಅದೆಷ್ಟು ದಿನ ಮನೆಗೆ ಹೋಗಿಲ್ವೋ ಗೊತ್ತಿಲ್ಲ. ಸಿನಿಮಾ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಐ ಥಿಂಕ್ ಸಿನಿಮಾ ಮೇಲೇ ಅಷ್ಟು ಫೋಕಸ್ ಹಾಕಿದಾಗ ಅದನ್ನು ಟಾಲ್ರೇಟ್ ಮಾಡೋದು ಮನೆಯವರೇ, ಅವ್ರ ಸಪೋರ್ಟ್ ಇಲ್ಲದೆ ಆಗಲ್ಲ. ಸೊ ಹಂಗಾಗಿ ಅವ್ರನ್ನ ಬಿಟ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನನಗೆ ಗೊತ್ತು ಎಷ್ಟು ದಿನ ರಾತ್ರಿಗಳು ಅವರು ಮನೆಗೆ ಹೋಗದೆ ಸಿನಿಮಾಗೋಸ್ಕರನೇ ದುಡ್ದಿದ್ದಾರೆ ಅಂತ. ಸೊ ಹಂಗಾಗಿ ಥ್ಯಾಂಕ್ ಯು. ಈ ಎಲ್ಲ ಶ್ರಮಗಳಿಗೆ 24ನೇ ತಾರೀಕು ಒಂದು ಒಳ್ಳೆ ಉತ್ತರ ಸಿಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ನಾವು ಸಿನಿಮಾನ ಯಾವ ರೀತಿ ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅನ್ನೋದಂತೂ ಮಾತ್ರ ನಾನು ಖಂಡಿತ ಹೇಳಬಲ್ಲೆ. ಸಿನಿಮಾ ಆಗಿದೆ ಹೀಗಿದೆ ಅಂತೆಲ್ಲ ನಾನು ಹೇಳೋಕೆ ಹೋಗಲ್ಲ, ಯಾಕಂದರೆ ಇವಾಗ ಫಸ್ಟ್ ಶೋ ಹಾಕಿದಾಗ ಏನು ಫೀಡ್ಬ್ಯಾಕ್ ಬರುತ್ತೆ ಅಲ್ಲೇ ಎಲ್ಲ ಬಂಡವಾಳ ಗೊತ್ತಾಗುತ್ತೆ. ನಾವೇನು ಅಂದ್ಕೊಂಡಿದ್ವಿ ಅದನ್ನು ಮಾಡಿದ್ದೀವಿ ಅನ್ನೋ ಒಂದು ನೆಮ್ಮದಿ ನನಗಿದೆ. ಟ್ರೈಲರಲ್ಲಿ ಇವಾಗ ನೋಡಿದ್ದೀವಿ, ಬಟ್ ಟ್ರೈಲರಲ್ಲಿ ಕಾಣಿಸ್ದೇ ಇರುವಂಥ ಬಹಳಷ್ಟು ನಟರಿದ್ದಾರೆ, ಬಹಳಷ್ಟು ವಿಷಯಗಳಿದ್ದಾವೆ. ಎಲ್ಲ ನಟರಿಗೂ ಕೂಡ ನಾನು ಕಳೆದ ವೇದಿಕೆನಲ್ಲೂ ಕೂಡ ನಾನು ಎಲ್ಲರ ಬಗ್ಗೆ ಮಾತಾಡಿದ್ದೆ. ಅದ್ಭುತವಾದಂಥ ಕಾಸ್ಟಿಂಗ್, ಅದ್ಭುತವಾದಂಥ ಟೆಕ್ನಿಕಲ್ ಟೀಮ್, ಎಲ್ರಿಗೂ ಕೂಡ ಧನ್ಯವಾದಗಳು. ನನಗೆ ಐ ಫೆಲ್ಟ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಈಚ್ ಒನ್ ಆಫ್ ಯು. ಭಾಳ ಧನ್ಯವಾದಗಳು. ಆ್ಯಂಡ್ 24ನೇ ತಾರೀಕು ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಸಿನಿಮಾನ ನೋಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಥಿಯೇಟ್ರಲ್ಲೇ ನೋಡಿ, ಬೇರೆ ಎಲ್ಲೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 24ನೇ ತಾರೀಕು ಇನ್ನೂ ರಾಯಲ್ ರಿಲೀಸ್ ಆಗ್ತಾಯಿದೆ, ಫಾರೆಸ್ಟ್ ರಿಲೀಸ್ ಆಗ್ತಾಯಿದೆ, ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಓಡಲಿ. ಯಾಕಂದರೆ ನಾವು ಬೇರೆ ಭಾಷೆನಲ್ಲಿ ಯಾವ್ದಾದ್ರು ಫೆಸ್ಟಿವಲ್ ಡೇಟ್ ಬಂದಾಗ ಮಲ್ಟಿಪಲ್ ಫಿಲ್ಮ್ಸ್ ರಿಲೀಸ್ ಆಗೋದನ್ನು ನೋಡ್ತೀವಿ, ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಬಟ್ ನಮ್ಮ ಕನ್ನಡದಲ್ಲಿ 2-3 ಸಿನಿಮಾಗಳು ಒಟ್ಟಿಗೆ ಬಂದಾಗ ಇದು ಕ್ಲಾಶ್ ಅಂತ ಮಾತು ಬರುತ್ತೆ. ಅದು ಕ್ಲಾಶ್ ಅಲ್ಲ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ, ಎಲ್ಲ ಸಿನಿಮಾಗಳು ಬರ್ತಾ ಇದೆ ಒಟ್ಟಿಗೆ ಅಂತ ನಾವು ಸಂತೋಷ ಪಡೋಣ. ಜನರಿಗೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದ್ದಂಗಿರುತ್ತೆ. ಆ್ಯಂಡ್ ಎಲ್ಲ ಸಿನಿಮಾಗಳನ್ನು ನೋಡಿ, ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಐ ಥಿಂಕ್ ಯಾರ್ದಾರು ಹೆಸರು ಬಿಟ್ಟಿದ್ರು ದಯವಿಟ್ಟು ಏನು ಅನ್ಕೋಬೇಡಿ. ಅದು ಹಾಗಾಗಿ ಎಂಟೈರ್ ಟೀಮ್ ಬಹಳ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಕೇಳೋಕ್ಕೆ ಬಹಳ ಚಂದ. ಥ್ಯಾಂಕ್ ಯು ಸೊ ಮಚ್. ಸ್ವೀಟ್, ಇಷ್ಟು ವಿಚಾರಗಳನ್ನ ಹೇಳಿದ್ರು. ಇನ್ನೊಂದು ಹೇಳ್ತೀನಿ ನಾನು ಆ್ಯಕ್ಚುಲಿ, ಅಂದರೆ ನನ್ನ ಧನಂಜಯ್ ಸಿಮಿಲಾರಿಟೀಸ್ ಬಗ್ಗೆ ಹೇಳಿದೆ ನಾನು. ನನ್ನ ಪಾತ್ರ ರುದ್ರನ್ಗೆ ಮತ್ತು ಧನಂಜಯ್ಗೆ ಇರುವಂಥ ಸಿಮಿಲಾರಿಟಿ ಏನಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ. ಪಾಪ ನಮ್ಮ ಹುಡುಗನಿಗೆ ಮುಂದಿನ ತಿಂಗಳು ಮದುವೆ ಆಗ್ತಾ ಇದೆ. ರುದ್ರನ್ಗೆ ಮದುವೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದನ್ನು 24ನೇ ತಾರೀಕು ಸಿನಿಮಾದಲ್ಲಿ ನೋಡಿ. ರಿಷಿ ಅವರೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಸಿನಿಮಾ ಖಂಡಿತವಾಗ್ಲೂ ಅದ್ಭುತವಾಗಿದೆ ಅಂತ ನಮ್ಮೆಲ್ರಿಗೂ ಭರವಸೆ ಇದೆ. ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆಗೆ ಒಂದು ವಿಷಯ ಹೇಳಿದ್ರಿ, ನಂದೀಶ್ ಸರು ಮತ್ತು ಲೋಹಿತ್ ಸರ್ ಅವರ ಮಡದಿಯರು ವೈಫ್ ಅಶ್ವಿನಿ ಮೇಡಮ್ ಆಗಿರ್ಬೋದು, ಪೂಜಾ ಮೇಡಮ್ ಆಗಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸು. ಶೂಟಿಂಗಿಂದಾಗಿ ಮನೆಗೆ ಅದಕ್ಕಾಗಿ ಹೋಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ರೆ ಸರ್? ಅಫ್ಕೋರ್ಸ್ ನನ್ನ ವೈಫ್ಗೂ ಕೂಡ ಥ್ಯಾಂಕ್ ಮಾಡ್ತೀನಿ ನಾನು. ಬಿಕಾಸ್ ಐ ಥಿಂಕ್ ಆಲ್ ವೈಫ್ಸ್ ದೇ ಟೇಕ್ ಅ ಲಾಟ್ ಅಲ್ಲ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದಾಗ ಒಂದು ಟೈಮ್ ಲೈನ್ ಅನ್ನೋದು ಇರೋದಿಲ್ಲ. ನಾವೇನು ಎಂಡ್ ಪ್ರಾಡಕ್ಟ್ ನೋಡ್ತೀವಿ, ಇದು ನೋಡ್ಬಿಟ್ಟು ನಾವು ಏನೇನೋ ಅಂದ್ಕೊಳ್ತೀವಿ ಕಲ್ಪನೆಗಳನ್ನ. ಬಟ್ ಕೆಲಸ ಆಗ್ತಾ ಇರ್ಬೇಕಾದ್ರೆ ಹಗಲು ರಾತ್ರಿ ಅನ್ನೋದಿರೋದಿಲ್ಲ. ನಾವು ಬೆಳಿಗ್ಗೆ ಹೊರಟಾಗ ರಾತ್ರಿ ಯಾವಾಗ ಮನೆಗೆ ಹೋಗ್ತೀವಿ ಅನ್ನೋದಿರೋದಿಲ್ಲ. ಆ್ಯಂಡ್ ಆಟ್ ಟೈಮಿಂಗ್ಸ್ ಅಲ್ವಾ, ಅದನ್ನೆಲ್ಲ ಟಾಲರೇಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿಯವರು ತುಂಬ ಪೇಷಂಟ್ ಆಗಿರಬೇಕು. ಸೊ ಹಂಗಾಗಿ ಎಲ್ಲರೂ ಫ್ಯಾಮಿಲೀಸ್ಗೂ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನಂಜಯ್ ಸರ್ಗೆ ಒಂದು ಪ್ರೀತಿಯ ಗೌರವದ ಸನ್ಮಾನವನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ಮ ನಿರ್ಮಾಪಕರಾದಂಥ ವಿಜಯ್ ಲೋಹಿತ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಚಿತ್ರದ ನಾಯಕಿ, ನಮ್ಮ ಮುದ್ದು ಚೆಲುವೆ ಪ್ರಿಯಾಂಕಾ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಟೀಮಲ್ಲಿ ಎಲ್ಲರೂ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಮಂಜಣ್ಣ ಅವರು ಬರಬೇಕು ದಯವಿಟ್ಟು. ನಮ್ಮ ಅಣ್ಣ ಬನ್ನಿ, ರಾಂಪವನ್ನು ಎಲ್ಲರೂ ಬನ್ನಿ.
ಸರ್ ಮಂಜಣ್ಣ ಬನ್ನಿ, ಸರ್ ಮಂಜು ಸರ್ ಬನ್ನಿ. ಶಿವರಾಜ್ KR ಪೇಟೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ಚಿತ್ರತಂಡ ಎಲ್ಲ ಬನ್ನಿ ಮೇಲೆ. ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಅಶ್ವಿನಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ಲಾಂಛನದಲ್ಲಿ ಆಕರ್ಷ್ ಬರ್ ರುದ್ರ ಗರುಡ ಪುರಾಣ